ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ಸಹಕಾರ ಟ್ಯಾಕ್ಸಿ. ಭಾರತ ಸರ್ಕಾರವು ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆಯಾದ ಸಹಕಾರ ಟ್ಯಾಕ್ಸಿಯನ್ನು ಆರಂಭಿಸಲು ಸಜ್ಜಾಗಿದೆ. ಓಲಾ ಮತ್ತು ಉಬರ್ನಂತಹ ಜನಪ್ರಿಯ ರೈಡ್ ಹೇಲಿಂಗ್ ಮಾರುಕಟ್ಟೆ ಪ್ಲಾಟ್ಫಾರ್ಮ್ಗಳಿಗೆ ಕಾರ್ಯಸಾಧ್ಯವಾದ ಪರ್ಯಾಯವನ್ನು ಒದಗಿಸುವ ಗುರಿಯನ್ನ ಈ ಉಪಕ್ರಮ ಹೊಂದಿದೆ. ಅಂದರೆ ಇದರೊಳಗೆ ರೈಡ್ ಹೇಲಿಂಗ್ ಮಾರುಕಟ್ಟೆ ಅಂದ್ರೆ ಏನು ತಿಳ್ಕೊಳ್ಳೋಣ. ಮೊಬೈಲ್ ಅಪ್ಲಿಕೇಶನ್ಗಳು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಬೇಡಿಕೆಯ ಮೇರೆಗೆ ಸಾರಿಗೆ ಸೇವೆಗಳ ಉದ್ಯಮದಲ್ಲಿ ಪ್ರಯಾಣಿಕರನ್ನು ಖಾಸಗಿ ವಾಹನ ಸವಾರರು ಮತ್ತು ಟ್ಯಾಕ್ಸಿ ಚಾಲಕರೊಂದಿಗೆ ಸಂಪರ್ಕಿಸುತ್ತದೆ. ಈ ಮಾರುಕಟ್ಟೆಯಲ್ಲಿರುವ ಪ್ರಮುಖ ಕಂಪನಿಗಳಲ್ಲಿ ಊಬರ್, ಓಲಾ, ರ್ಯಾಪಿಡೋ, ನಮ್ಮ ಯಾತ್ರಿ ಮತ್ತು ಲಿಫ್ಟ್ ಸೇರಿವೆ. ಇನ್ನು ಸಹಕಾರ ಟ್ಯಾಕ್ಸಿಯ ವೈಶಿಷ್ಟ್ಯಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಸಹಕಾರ ಟ್ಯಾಕ್ಸಿ ಸೇವೆಯು ದ್ವಿಚಕ್ರ ವಾಹನಗಳು, ಟ್ಯಾಕ್ಸಿಗಳು, ರಿಕ್ಷಾಗಳು ಮತ್ತು 4 ಚಕ್ರ ವಾಹನಗಳ ನೋಂದಣಿಗೆ ಅವಕಾಶ ನೀಡುತ್ತದೆ. ಸಹಕಾರ ಸೇ ಸಮೃದ್ಧಿ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಇಚ್ಛಿಸುವ ಟ್ಯಾಕ್ಸಿ ಚಾಲಕರಿಂದ ಸಹಕಾರಿ ಟ್ಯಾಕ್ಸಿ ಸೇವೆಯನ್ನು ರಚಿಸಲಾಗುತ್ತದೆ ಮತ್ತು ನಿರ್ವಹಣೆಯು ಸಂಘದ ಸದಸ್ಯರ ಮೇಲೆ ಇರುತ್ತದೆ. ಸಹಕಾರಿ ಟ್ಯಾಕ್ಸಿ ಸಂಘವು ಗಳಿಸಿದ ಗರಿಷ್ಠ ಲಾಭವನ್ನು ಆ ಸಂಘದ ಸದಸ್ಯರಾಗಿರುವ ಟ್ಯಾಕ್ಸಿ ಚಾಲಕರಲ್ಲಿ ಸಮಾನವಾಗಿ ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಇದರಲ್ಲಿ ಉತ್ಪತ್ತಿಯಾಗುವ ಎಲ್ಲಾ ಲಾಭಗಳು ನೇರವಾಗಿ ಚಾಲಕರಿಗೆ ಹೋಗುತ್ತವೆ. ಈ ವಿಧಾನವು ದೊಡ್ಡ ಸಂಸ್ಥೆಗಳೊಂದಿಗೆ ಲಾಭವನ್ನು ಹಂಚಿಕೊಳ್ಳುವ ಅಸ್ತಿತ್ವದಲ್ಲಿರುವ ಸೇವೆಗಳಿಗೆ ಮುಕ್ತಿ ನೀಡುತ್ತದೆ. ಇದರಿಂದ ಸರ್ಕಾರವು ಚಾಲಕರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ ಹಾಗೂ ಚಾಲಕರು ಪೂರ್ಣ ದರವನ್ನು ಪಡೆಯುತ್ತಾರೆ. ಚಾಲಕರಿಗೆ ವಿಮೆ ಒದಗಿಸಲು ಈ ಸೇವೆಯು ಸಹಕಾರಿ ವಿಮಾ ಕಂಪನಿಯನ್ನು ಸಹ ಒಳಗೊಂಡಿದೆ. ಏನಂತಂದ್ರೆ ದ್ವಿಚಕ್ರ ವಾಹನದವರಾಯಿತು, ಟ್ಯಾಕ್ಸಿದವರಾಯಿತು, ಏನು ಅಮೌಂಟ್ ಬರುತ್ತಲ್ಲ ಅಷ್ಟು ಅಮೌಂಟ್ ಅವ್ರಿಗೆ ಅದು ಚಾಲಕರಿಗೇನ ಅಮೌಂಟ್ ಉಳಿತೈತಿ. ಯಾವುದೇ ರೀತಿ ಅದನ್ನು ಶೇರ್ ಮಾಡ್ಬೇಕಂತಿಲ್ಲ. ಈಗಾಗಲೇ ಇರ್ತಕ್ಕಂಥ ಊಬರ್, ಓಲಾದವ್ರಿಗೆ ಒಂದು ಸ್ವಲ್ಪ ಕಮಿಷನ್ ರೀತಿ ಅವರು ಶೇರ್ ಮಾಡಬೇಕಿತ್ತು ಅಮೌಂಟ್. ಇದರೊಳಗೆ ಯಾವುದೇ ರೀತಿ ಅಮೌಂಟ್ ಶೇರ್ ಮಾಡುವಂಗಿಲ್ಲ. ಎಲ್ಲ ಅಮೌಂಟು ಆ ಸಂಘದ ಸದಸ್ಯರಾಗಿರ್ತಕ್ಕಂತಹ ಚಾಲಕರಲ್ಲಿ ವಿತರಣೆ ಆಗ್ತದ. ಇದರಿಂದ ಏನಾಗ್ತೈತಿ, ಚಾಲಕರ ಆರ್ಥಿಕ ಪರಿಸ್ಥಿತಿ ಸಬಲೀಕರಣ ಆಗ್ತೈತಿ ಅಂತಕ್ಕಂಥ ಗುರಿಯನ್ನ ಈ ಸಹಕಾರ ಟ್ಯಾಕ್ಸಿ ಉಪಕ್ರಮ ಹೊಂದಿದೆ. ಇನ್ನು ಇದೇ ರೀತಿಯ ಮಾದರಿಯೊಳಗ ಪಶ್ಚಿಮ ಬಂಗಾಳದಲ್ಲಿ ಯಾತ್ರಿ ಸತಿ, ಕೇರಳದಲ್ಲಿ ಕೇರಳ ಸವಾರಿ ಅಂತಕ್ಕಂತಹ ಯೋಜನೆಗಳು ಜಾರಿಯೊಳಗದಾವ. ಅವು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡತ್ತವ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಸರ್ಹುಲ್ ಹಬ್ಬ. ಈ ಸರ್ಹುಲ್ ಹಬ್ಬವನ್ನ ಯಾರು ಆಚರಿಸ್ತಾರ, ಏನಿದರ ವಿಶೇಷತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜಾರ್ಖಂಡ್ ಮತ್ತು ಛೋಟಾನಾಗ್ಪುರ್ ಪ್ರದೇಶದ ಆದಿವಾಸಿಗಳು ಇತ್ತೀಚೆಗೆ ಸರ್ಹುಲ್ ಹಬ್ಬದೊಂದಿಗೆ ಹೊಸ ವರ್ಷ ಮತ್ತು ವಸಂತ ಋತುವನ್ನ ಸ್ವಾಗತಿಸಿದ್ದಾರೆ. ಈ ಸರ್ಹುಲ್ ಹಬ್ಬ ಪ್ರಕೃತಿ ಪೂಜೆಗೆ ಸಂಬಂಧಪಟ್ಟಿದೆ. ಸಾಲ್ಮರಗಳನ್ನು ಆದಿವಾಸಿ ಸಂಪ್ರದಾಯದಲ್ಲಿ ಪೂಜಿಸಲಾಗುತ್ತದೆ. ಇವುಗಳಿಗೆ ಶೌರ್ಯ ರೋಬೋಸ್ಟಾ ಅಂತ ಕೂಡ ಕರೀತಾರ. ಅವುಗಳನ್ನ ನೈಸರ್ಗಿಕ ಶಕ್ತಿಗಳಿಂದ ಗ್ರಾಮವನ್ನು ರಕ್ಷಿಸುವ ದೇವತೆ ಸರ್ನಾಮ ಅವರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಸಾಲ್ಮರದ ಪೂಜೆ ಎಂಬ ಅರ್ಥವನ್ನು ನೀಡುವ ಸರ್ಹುಲ್ ಆದಿವಾಸಿಗಳ ಅತ್ಯಂತ ಪೂಜ್ಯ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಪ್ರಕೃತಿಯ ಆರಾಧನೆಯಲ್ಲಿ ಬೇರೂರಿದೆ. ಸೂರ್ಯ ಮತ್ತು ಭೂಮಿಯ ಸಾಂಕೇತಿಕ ಒಕ್ಕೂಟವನ್ನು ಆಚರಿಸುತ್ತದೆ. ಹಳ್ಳಿಯ ಪುರುಷ ಪುರೋಹಿತ ಪಹಾನ್ ಸೂರ್ಯನ ಪಾತ್ರವನ್ನು ನಿರ್ವಹಿಸಿದರೆ ಅವನ ಹೆಂಡತಿ ಪಹೇನ್ ಭೂಮಿಯಾಗುತ್ತಾಳೆ. ಸರ್ಹುಲ್ ಅನ್ನು ಜೀವನ ಚಕ್ರದ ಆಚರಣೆಯಾಗಿ ಕಾಣಬಹುದು. ಆಚರಣೆಗಳು ಪೂರ್ಣಗೊಂಡ ನಂತರವೇ ಆದಿವಾಸಿ ಜನರು ತಮ್ಮ ಹೊಲಗಳನ್ನು ಉಳುಮೆ ಮಾಡಲು, ಬಿತ್ತಲು ಮತ್ತು ಬೆಳೆಗಳನ್ನು ಸಂಗ್ರಹಿಸಲು ಕಾಡಿಗೆ ಪ್ರವೇಶಿಸಲು ಪ್ರಾರಂಭಿಸುತ್ತಾರೆ. ಸಾಲ್ಮರದ ಮಹತ್ವ. ಸಾಲ್ಮರ ಅಥವಾ ಶೌರ್ಯ ರೋಬಸ್ಟಾ ಆದಿವಾಸಿ ಸಂಸ್ಕೃತಿಯಲ್ಲಿ ಪವಿತ್ರ ಸ್ಥಾನವನ್ನು ಹೊಂದಿದೆ. ಇದು ಗ್ರಾಮಗಳನ್ನು ರಕ್ಷಿಸುವ ದೇವತೆ ಸರ್ನಾಮಾಳ ವಾಸಸ್ಥಾನವೆಂದು ನಂಬಲಾಗಿದೆ. ಈ ಮರವು ಜೀವನೋಪಾಯದ ಮೂಲ ಮಾತ್ರವಲ್ಲದೆ ಸೂರ್ಯ ಮತ್ತು ಭೂಮಿಯ ನಡುವಿನ ಏಕತೆಯ ಸಂಕೇತವಾಗಿದೆ. ಸರ್ಹುಲ್ ಹಬ್ಬವು 3 ದಿನಗಳ ಉತ್ಸವವಾಗಿರುತ್ತದೆ. ಸರ್ನಾ ಅಂತಂದ್ರೆ ಸಾಮೂಹಿಕವಾಗಿ ಸಂರಕ್ಷಿತ ಪವಿತ್ರ ತೋಪುಗಳು ಇರತಕ್ಕಂತಹ ಸ್ಥಳಗಳಲ್ಲಿ ಈ ಆಚರಣೆಗಳು ಕಂಡುಬರುತ್ತವೆ. ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಮತ್ತು ಬಿಹಾರದ ಕೆಲವು ಭಾಗಗಳನ್ನು ಒಳಗೊಂಡಿರುವ ಛೋಟಾ ನಾಗ್ಪುರದಾದ್ಯಂತ ಹಳ್ಳಿಗಳ ಬಳಿ ಕಂಡುಬರುತ್ತದೆ.
ದೇವರಿಗೆ ಸಾಲ್ ಹೂಗಳನ್ನು ಅರ್ಪಿಸಿ ಕೋಳಿಗಳನ್ನು ಬಲಿ ನೀಡಲಾಗುತ್ತದೆ. ಈ ಆಚರಣೆಯಿಂದ ಗ್ರಾಮಸ್ಥರು ಸಮೃದ್ಧಿ, ಸುರಕ್ಷತೆ ಮತ್ತು ಉತ್ತಮ ಸುಗ್ಗಿಯನ್ನು ಬಯಸುತ್ತಾರೆ. ನಂತರ ಜಾದೂರ್, ಗೇನಾ, ಪೋರ್ ನಂತಹ ಸಾಂಪ್ರದಾಯಿಕ ಹಾಡುಗಳು ಮತ್ತು ನೃತ್ಯಗಳ ಪ್ರದರ್ಶನದೊಂದಿಗೆ ಗ್ರಾಮದಾದ್ಯಂತ ಪವಿತ್ರ ನೀರನ್ನು ಸಿಂಪಡಿಸಲಾಗುತ್ತದೆ. ಹಬ್ಬದ ಕೊನೆಯ ದಿನದಂದು ಜನರು ಹಂಡಿಯಾ ಅಂತಂದರೆ ಅಕ್ಕಿ ಬಿಯರ್ ಅಂತೆ ಅದನ್ನು ಹಂಚಿಕೊಳ್ಳುತ್ತಾರೆ. ವಿವಿಧ ಖಾದ್ಯಗಳನ್ನು ಕೂಡ ಸೇವಿಸ್ತಾ ಆನಂದ ಪಡುತ್ತಾರೆ. ಹಬ್ಬವು ಪಹಾಣ್ನ ಆಶೀರ್ವಾದ ಮತ್ತು ಗ್ರಾಮಸ್ಥರ ಪ್ರಾರ್ಥನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಈ ಹಬ್ಬವನ್ನು ಓರಾನ್, ಮುಂಡಾ, ಸಂತಾಲ್, ಕಾಡಿಯಾ ಮತ್ತು ಹೋ ಮುಂತಾದ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ. ಇದು 19 ಮತ್ತು 20ನೇ ಶತಮಾನದ ಆರಂಭದಲ್ಲಿ ಮುಂಡಾ, ಒರಾನ್ ಮತ್ತು ಸಂತಾಲ್ನಂತಹ ಬುಡಕಟ್ಟು ಜನಾಂಗಗಳನ್ನು ದೂರದ ಸ್ಥಳಗಳಿಗೆ ಒಪ್ಪಂದದ ಕಾರ್ಮಿಕರಾಗಿ ಕಳುಹಿಸಿದಾಗ ಸರ್ಹುಲ್ ಆಚರಣೆಯನ್ನು ಅವರು ತಮ್ಮೊಂದಿಗೆ ಕೊಂಡೊಯ್ದು ಇಂದು ಅಸ್ಸಾಂನ ಚಹಾ ತೋಟಗಳಿಂದ ಹಿಡಿದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ನೇಪಾಳ, ಬಾಂಗ್ಲಾದೇಶ್ ಮತ್ತು ಭೂತಾನ್ ವರೆಗಿನ ಸ್ಥಳಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದರಲ್ಲಿ ಸರ್ಹುಲ್ ಹಬ್ಬ ಮುಖ್ಯವಾಗಿ ಪ್ರಕೃತಿ ಪೂಜೆಗೆ ಸಂಬಂಧಪಟ್ಟಿದೆ. ಇದರ ಸಾಲ್ ಮರವನ್ನು ಪೂಜಿಸಲಾಗುತ್ತದೆ. ಮತ್ತೆ ಓರಾನ್, ಮುಂಡಾ, ಸಂತಾಲ, ಕಾಡಿಯಾ, ಹೋ ಬುಡಕಟ್ಟು ಜನಾಂಗದವರು ಈ ಹಬ್ಬವನ್ನು ಆಚರಿಸುತ್ತಾರೆ. ಇದು ಈ ಟಾಪಿಕ್ ಅಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಮುಖ ಕಾರ್ಯಾಚರಣೆ. ಮಯನ್ಮಾರದಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಜೀವಹಾನಿ ಮತ್ತು ವ್ಯಾಪಕ ವಿನಾಶಕ್ಕೆ ಕಾರಣವಾಗಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ತುರ್ತು ಮಾನವೀಯ ನೆರವು ನೀಡಲು ಆಪರೇಷನ್ ಬ್ರಹ್ಮವನ್ನು ಆರಂಭಿಸಿದೆ. ಈ ಕಾರ್ಯಾಚರಣೆಯು ಭಾರತದ ನೆರೆಹೊರೆ ಮೊದಲು ನೀತಿ ಮತ್ತು ವಸುದೈವ್ ಕುಟುಂಬಕಂ ತತ್ವಕ್ಕೆ ಬದ್ಧತೆಯನ್ನು ಸೂಚಿಸುತ್ತದೆ. ಮಯನ್ಮಾರ್ ಭಾರತದ ನೆರೆ ರಾಷ್ಟ್ರವಾಗಿದೆ. ಆಪರೇಷನ್ ಬ್ರಹ್ಮ ಎಂಬುದು ಭಾರತೀಯ ಸೇನೆಯಿಂದ ಪ್ರಾರಂಭಿಸಲ್ಪಟ್ಟ ಒಂದು ಮಾನವೀಯ ಕಾರ್ಯಾಚರಣೆಯಾಗಿದೆ. ಇದು ಮಯನ್ಮಾರ್ಗೆ ವಿಶೇಷ ವೈದ್ಯಕೀಯ ಕಾರ್ಯಪಡೆಯ ನಿಯೋಜನೆಯನ್ನು ಒಳಗೊಂಡಿದೆ. ಭೂಕಂಪ ಸಂತ್ರಸ್ತರಿಗೆ ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಒದಗಿಸುವುದು ಮತ್ತು ಸ್ಥಳೀಯ ಆರೋಗ್ಯ ವ್ಯವಸ್ಥೆಯನ್ನು ಬೆಂಬಲಿಸುವುದು ಈ ಕಾರ್ಯಾಚರಣೆಯ ಗುರಿಯಾಗಿದೆ. ಈ ರೀತಿ ಮಾನವೀಯ ನೆರವನ್ನ ಭಾರತ ಇದೆ ಮೊದಲ ಬಾರಿಗೆ ಏನು ನೀಡ್ತಾ ಇಲ್ಲ, ಇದಕ್ಕಿಂತ ಮೊದಲು ನೀಡೈತಿ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಟರ್ಕಿ ಮತ್ತು ಸಿರಿಯಾದಲ್ಲಿ ಆಪರೇಷನ್ ದೋಸ್ತ್ ನಂತಹ ಮಾನವೀಯ ನೆರವಿನ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಕೈಗೊಂಡಿತ್ತು. ಆಪರೇಷನ್ ಬ್ರಹ್ಮ ಮಯನ್ಮಾರ್ಗೆ ವಿಶೇಷ ವೈದ್ಯಕೀಯ ಸೇವೆ, ಮಾನವೀಯ ನೆರವನ್ನು ನೀಡಲು ಭಾರತೀಯ ಸೇನೆ ಆರಂಭಿಸಲ್ಪಟ್ಟ ಒಂದು ಕಾರ್ಯಾಚರಣೆಯಾಗಿದೆ ಅನ್ನೋದು ಈ ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೊಸ ಪಂಬನ್ ಸೇತುವೆ. ಈ ಪಂಬನ್ ಸೇತುವೆ ಎಲ್ಲಿದೆ, ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏಪ್ರಿಲ್ 6, 2025 ಅಂದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೊಸ ಪಂಬನ್ ಸೇತುವೆಯನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ರಾಮನವಮಿಯಂದು ನಡೆಯಲಿದ್ದು ಇದು ಭಾರತದ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಒಂದು ಮೈಲುಗಲ್ಲಾಗಿದೆ. 2.5 ಕಿಲೋಮೀಟರ್ ಉದ್ದದ ಈ ಸೇತುವೆಯು ಭಾರತದ ಮುಖ್ಯ ಭಾಗ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಇದು ರೈಲುಗಳ ಪ್ರಯಾಣದ ಸಮಯವನ್ನು 25 ರಿಂದ 30 ನಿಮಿಷಗಳಿಂದ 5 ನಿಮಿಷಗಳಿಗಿಂತ ಕಡಿಮೆ ಸಮಯಕ್ಕೆ ಇಳಿಸುತ್ತದೆ. ಅಂದ್ರೆ ಟೈಮ್ ಸೇವ್ ಆಗತೈತಿ ಅಂತ ಹೇಳಿದ್ದಾರೆ. ಹೊಸ ಪಂಬನ್ ಸೇತುವೆಯು ಏಷ್ಯಾದ ಮೊದಲ ಲಂಬ್ ಲಿಫ್ಟ್ ಸೇತುವೆಯಾಗಿದೆ. ಇದು 1914ರಲ್ಲಿ ನಿರ್ಮಿಸಲಾದ ಹಳೆಯ ಸೇತುವೆಯನ್ನ ಬದಲಾಯಿಸುತ್ತದೆ. ಹಳೆಯ ಸೇತುವೆಯು ತೀವ್ರ ತುಕ್ಕು ಹಿಡಿದ ಕಾರಣ ಡಿಸೆಂಬರ್ 2022ರಲ್ಲಿ ಅದನ್ನು ಮುಚ್ಚಲಾಗಿತ್ತು. ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ 535 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸೇತುವೆಯನ್ನ ವೇಗದ ರೈಲುಗಳು ಮತ್ತು ಹೆಚ್ಚಿದ ಸಂಚಾರಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಸೇತುವೆಯು ಸಮುದ್ರ ಸಂಚಾರವನ್ನು ನಿರ್ವಹಿಸಲು ಎಲೆಕ್ಟ್ರೋಮೆಕ್ಯಾನಿಕಲ್ ವ್ಯವಸ್ಥೆಯನ್ನು ಕೂಡ ಒಳಗೊಂಡಿದೆ. 5 ನಿಮಿಷಗಳಲ್ಲಿ ಇದನ್ನ ಎತ್ತಬಹುದು ಹಾಗೂ ಒಬ್ಬ ವ್ಯಕ್ತಿಯಿಂದ ನಿರ್ವಹಿಸಬಹುದು. ಸೇತುವೆ ಗರಿಷ್ಠ ವೇಗ ಮಿತಿ ಗಂಟೆಗೆ 75 ಕಿಲೋಮೀಟರ್. ಸುರಕ್ಷತಾ ನಿಯಮಗಳಿಂದಾಗಿ ಇದು ಗಂಟೆಗೆ 50 ಕಿಲೋಮೀಟರ್ಗೆ ಸೀಮಿತವಾಗಿದೆ. ಹೊಸ ಪಂಬನ್ ಸೇತುವೆ ತಮಿಳುನಾಡಿನ ರಾಮೇಶ್ವರಂದಲ್ಲಿ ನಾಳೆ ಉದ್ಘಾಟನೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡುತ್ತಾರೆ. ಇದು 2.5 ಕಿಲೋಮೀಟರ್ ಉದ್ದ ಐತಿ. ಇದರಿಂದ ಈ ಹಳೆಯ ಸೇತುವೆ ಏನಿತ್ತಲ್ಲ ಅದು ಹಾಳಾದ ಕಾರಣ ಅದನ್ನ ಇದನ್ನ ಮಾಡಿ ಹೊಸ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ನಮಗೆ ಸಮಯದ ಉಳಿತಾಯ ಆಗುತ್ತದೆ ಅಂತ
ತಿಳಿಸಿಕೊಟ್ಟಿದೆ. ನೆಕ್ಸ್ಟ್, ಭಾರತದ ಮೊದಲ ರಾಷ್ಟ್ರೀಯ ಸಹಕಾರಿ ವಿಶ್ವವಿದ್ಯಾಲಯ. ಆವಾಗಲೇ ನೋಡಿದ್ದು ಸಹಕಾರ ಟ್ಯಾಕ್ಸಿ, ಇದು ಸಹಕಾರ ವಿಶ್ವವಿದ್ಯಾಲಯ. ನೋಡೋಣ ಏನೈತಿ ಅಂತ ಹೇಳಿ. ಲೋಕಸಭೆಯು ಇತ್ತೀಚೆಗೆ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಮಸೂದೆ 2025 ಅಂಗೀಕರಿಸಿದೆ. ಇದು ಭಾರತದಲ್ಲಿ ಸಹಕಾರಿ ಶಿಕ್ಷಣಕ್ಕೆ ಕೊಡುಗೆಯನ್ನು ನೀಡುತ್ತದೆ. ಈ ಉಪಕ್ರಮವು ಗುಜರಾತ್ನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಆನಂದ್ನಲ್ಲಿ ದೇಶದ ಮೊದಲ ರಾಷ್ಟ್ರೀಯ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಈ ವಿಶ್ವವಿದ್ಯಾಲಯವು ದೇಶಾದ್ಯಂತ ಸಹಕಾರಿ ವಲಯದಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತು ತರಬೇತಿಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಎಲ್ಲಾ ರಾಜ್ಯಗಳಾದ್ಯಂತ ಸಹಕಾರಿ ತರಬೇತಿ ಸಂಸ್ಥೆಗಳನ್ನು ಅಂಗಸಂಸ್ಥೆ ಕಾಲೇಜುಗಳಾಗಿ ನೋಂದಾಯಿಸುತ್ತದೆ. ಈ ವಿಶ್ವವಿದ್ಯಾಲಯವು ಪದವಿ, ಡಿಪ್ಲೊಮಾ ಮತ್ತು PhD ಕೋರ್ಸ್ಗಳನ್ನು ನೀಡುತ್ತದೆ. ವಾರ್ಷಿಕವಾಗಿ 8 ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ನಿರೀಕ್ಷೆ ಇದೆ. ಈ ವಿಶ್ವವಿದ್ಯಾನಿಲಯಕ್ಕೆ ಭಾರತ ಸಹಕಾರಿ ಚಳುವಳಿಯ ಪ್ರವರ್ತಕ ಮತ್ತು ಅಮೂಲ್ ಸ್ಥಾಪಕ ತ್ರಿಭುವನದಾಸ್ ಕಿಶಿಬಾಯಿ ಪಟೇಲ್ ಅವರ ಹೆಸರನ್ನು ಇಡಲಾಗಿದೆ. ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯವು ಸರ್ಕಾರದ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನಕ್ಕೆ ಅನುಗುಣವಾಗಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸುವ ಮತ್ತು ಡೈರಿ, ಮೀನುಗಾರಿಕೆ ಮತ್ತು ಬ್ಯಾಂಕಿಂಗ್ನಂತಹ ಕ್ಷೇತ್ರಗಳಲ್ಲಿ ಅಮೂಲ್ಯವಾದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಇದು ಸಹಕಾರಿ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಉತ್ತಮ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಇನ್ನು ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಾಕ ಮಸೂದೆಯನ್ನ ಅಂಗೀಕಾರ ಮಾಡಲಾಗೈತಿ. ಇದನ್ನ ಎಲ್ಲಿ ಮಾಡತ್ತಾರ ಅಂದ್ರೆ ಗುಜರಾತ್ನ ಆನಂದದಲ್ಲಿ ಮಾಡತ್ತಾರ. ಇದರ ಹೆಸರು ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ. ಯಾಕಪ್ಪ ಅಂತಂದ್ರೆ ಭಾರತ ಸಹಕಾರಿ ಚಳವಳಿಯ ಪ್ರವರ್ತಕ ಯಾರಿದ್ರು, ತ್ರಿಭುವನದಾಸ್ ಕಿಶಿಬಾಯಿ ಪಟೇಲ್ ಅವರ ನೆನಪಿಗೋಸ್ಕರ ಈ ವಿಶ್ವವಿದ್ಯಾಲಯಕ್ಕೆ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಅದೇ ರೀತಿ ಮುಂಬರುವ ವಿಡಿಯೋಗಳು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.